ಆಟದಲ್ಲಿ ಸ್ಟ್ರಾಟಜಿ ಮಾಡಿದ್ದೀರಾ ಸಹಜ. ಅದು ನಮ್ರತಾ ಅವರ ವಿಚಾರದಲ್ಲಿ ಗೊತ್ತಾಗುತ್ತೆ. ಸೊ ನಮ್ರತಾ ಅವ್ರನ್ನ ಆ ಟೈಮಲ್ಲಿ ನೀವಂದ್ರೆ ಕಡೆಗಣಿಸಿದ ರೀತಿ ಆಗಿರ್ಬೋದು, ಸೊ ಅದು ಕಿಚ್ಚನ ಚಪ್ಪಾಳೆ ಹಂತಕ್ಕೆ ಹೋಗಿದ್ದಾಗಿರ್ಬೋದು, ಅದು ಹೆಂಗೆ? ಅದು ಒಂಥರ ಸ್ಟ್ರಾಟಜಿ ಅನ್ಕೋಬಿಟ್ರು ಅವ್ರು. ಅವ್ರಿಗೆ ಚಪ್ಪಾಳೆ ಕೊಡಿಸ್ದೆ, ಅವ್ರಿಗೆ ಉತ್ತಮ ಕೊಡಿಸ್ದೆ, ಹೇಳ್ಬಿಟ್ಟಿದ್ದೆ, ಹೇಳಿ ಅದು ಬಂದ್ಬಿಡ್ತಲ್ಲ ಅಂತ ಅನ್ಕೊಂಡ್ರು. ನಾನ್ ಬಯಸ್ಕೊಂಡು ಇನ್ನೊಬ್ರಿಗೆ ಚಪ್ಪಾಳೆ ಕೊಡಿಸ್ತೀನ ನಾನು? ಆತರ ಇಲ್ಲವೇ ಇಲ್ಲ. ಆದ್ರೂ ಅದೆಲ್ಲ ನಡೆದಿದ್ರೆ ಒಳ್ಳೇದಕ್ಕೆ ಆಗೋದಿಲ್ಲ. ಆದ್ರೆ ನನ್ನ ಮನ್ಸಲ್ಲಿ ಏನಿತ್ತು ಅಂದ್ರೆ, ಅಗ್ರೆಷನ್ ಅಲ್ಲಿ ಆಡ್ತಾ ಇದ್ರು ಎಲ್ಲ. ಒಂದು ಅಗ್ರೆಷನ್ ಇಲ್ದಿರ ಟೀಮ್ ಮಾಡೋಣ, ಒಳ್ಳೆ ಟಾಸ್ಕ್ಗಳು ಬರ್ಬೋದು. ಏನು ಆ ವಾರ ಎಲ್ಲ ಸ್ವಲ್ಪ ಫಿಸಿಕಲ್ ಟಾಸ್ಕ್ಗಳೇ ಜಾಸ್ತಿ ಆಯ್ತು, ಸ್ವಲ್ಪ ಸೋತ್ವಿ. ನಾನು ಯೋಚನೆ ಮಾಡೋ ರೀತಿನೇ ಬೇರೆ. ಸ್ವಲ್ಪ ಯಾರು ಕೆಳಗಿರ್ತಾರೆ ಆ ವಾರದಲ್ಲಿ, ಸ್ವಲ್ಪ ಕೆಳಗಿರ್ತಾರೆ ಅಂದ್ರೆ ಕೆಳಗಿರ್ತಾರೆ ಆಟದಲ್ಲಿ ಹಿಂದುಳಿದಿರ್ತಾರೆ, ಅಂಥವ್ರಿಗೆ ಕಟ್ಕೊಂಡು ಒಂದು ತಂಡ ಮಾಡೋಣ ಅಂತ ತಂಡ ಮಾಡಿದೆ. ಅವ್ರನ್ನ ಆಟದಿಂದ ತೆಗ್ದಿಲ್ಲ, ಕ್ಯಾಪ್ಟನ್ಸಿ ಓಟದಿಂದ ಅವರ ಎಲ್ಲರೂ ಹೋದ್ವಿ, ಒಂದ್ ಕಡೆಯಿಂದ ಎಲ್ಲರೂ ಹೋದ್ವಿ. ಮೊದ್ಲು ಅವ್ರನ್ನ ತೆಗ್ದೆ, ಅದು ತೆಗೆದಿದ್ದು. ಆಮೇಲೆ ನಂತರದಲ್ಲಿ ತನಿಷಾದಿಗೆ ಏಟಾಯ್ತು. ಏಟಾದಾಗ ಅವ್ರ ಪರವಾಗಿ ಆಡ್ಬೇಕು ಅಂತ ಬಂತು, ನಿಂತು ಆಡಿದ್ರು. ಅವರೇ ಆಡ್ಲಿ ಅಂತ ನಾನು ಹೇಳಿದೆ. ಅವಾಗ ಕ್ಯಾಪ್ಟನ್ಸಿಲಿ ಓಟ್ ಹಾಕಿದೆ ನಾನು, ನೀವು ನೋಡಿರ್ಬೋದು. ಎಲ್ಲರೂ ಸೇರಿ 9ರಿಂದ ಇದು ಮಾಡಿದ್ವಿ. ಅವ್ರ ಹತ್ತಾಗ ಸ್ವಲ್ಪ ಬೇಸರ ಆಯ್ತು. ಕಡೆಗೆ ಅವರೇ ನಿಂತು ಹೇಳಿದ್ರು ವಾರದ ಕೊನೆಯಲ್ಲಿ, ಡ್ರೋನ್ ಥ್ಯಾಂಕ್ಸ್, ಒಂಥರ ಚಪ್ಪಾಳೆ ಬಂತು. ನನಗೆ ಬಹಳ ಖುಷಿ ಆಯ್ತು. ಏನೋ ಒಂದಾಯ್ತು, ಹೇಳಿದ ಮಾತಂಗ್ ನಡೆದೋಯ್ತು ಅಂತ ಖುಷಿ ಆಯ್ತು. ಪ್ರತಾಪ್ ಅವರು ಕಣ್ಣೀರ್ ಹಾಕಂತ ಸಿಚುಯೇಷನ್ಗಳು, ಸೊ ಯಾವ ಸಂದರ್ಭಕ್ಕೆ ನಿಮ್ಗೆ ತುಂಬಾ ಹರ್ಟ್ ಆಯ್ತು ಅನ್ನುವಂಥದ್ದು? ಅದೇ ನಮ್ಮ ಅಪ್ಪ ಅವ್ರನ್ನ ನೆನ್ಸ್ಕೊಂಡಾಗ ಒಂದ್ಸಲ. ಅದು ಬಿಟ್ರೆ ಒಬ್ಬನೇ ಇದ್ದೀನಲ್ಲ, ಒಬ್ಬಂಟಿ ಏನಾರು ಮಾತುಗಳು ಬಂದಾಗ, ಏನಾರು ಒಬ್ಬಂಟಿ ಅನ್ನಿಸ್ದಾಗ, ಒಬ್ಬನೇ ಇದ್ದೀನಲ್ಲ ಅಂತ ಏನಾರು ಮಾತುಗಳು ಒಂದು ಮಿತಿ ಮೀರಿ ಬಂದಾಗ ಆಗ್ತಾ ಇತ್ತು. ಬಟ್ ಮರ್ತು ಬಿಟ್ಟಿದ್ದೀನಿ. ಯಾಕೆಂದ್ರೆ ಜೀವನ ಬಹಳ ಚಿಕ್ಕದು. ಎಷ್ಟು ದಿನ ಅಂತ ಮುಂದುವರ್ಸ್ಕೊಂಡು ಹೋಗೋಣ ಇದನ್ನೆಲ್ಲ? ಮಾಡಕ್ಕೆ ಕೆಲಸ ಸುಮಾರಿವೆ. ಅಯ್ಯೋ ಹಿಂಗ್ ಮಾಡಿದ್ರಲ್ಲ ಅಲ್ಲಿ ಹೋಗಿರೋದೇ ಒಂದು ಜೀವನ ರೂಪಿಸ್ಕೊಳಕ್ಕೆ ಪ್ರತಿಯೊಬ್ಬರು. ಅವ್ರು ಹಿಂಗ್ ಅಂದ್ರಲ್ಲ, ಇವ್ರು ಹಿಂಗ್ ಅಂದ್ರಲ್ಲ ಅಂತ ಯೋಚನೆ ಮಾಡಿದ್ರೆ ಆಗಲ್ಲ. ಅವ್ರವ್ರ ಜೀವನ ಅವ್ರಿಗಿದೆ, ನನ್ನ ಜೀವನ ನಂಗಿದೆ, ರೂಪಿಸ್ಕೊಂಡು ಹೋಗ್ಬೇಕಷ್ಟೇ.